ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಅಪ್ಲಿಕೇಶನ್ ಅಲ್ಲಿ ಒಂದು ಆಪ್ಷನ್ ಇದೆ, ಅದನ್ನ ತುಂಬಾ ಕೇರ್ಫುಲ್ ಆಗಿ ಹಾಗೆ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ ಅಥವಾ ಅಪ್ಲೈ ಮಾಡಿ. ವಿಷಯ ಏನು ಅಂತ ಹೇಳಿದ್ರೆ, ಈಗ ಹಲವಾರು ವಿದ್ಯಾರ್ಥಿಗಳು ಹಿಂದಿನ ಕೆಲವು ದಿನಗಳಿಂದ ಕಮೆಂಟ್ ಮಾಡ್ತಾ ಇದ್ರು, ನಾವೀಗ KCET ಹಾಗೆ ನೀಟ್ ಎರಡು ಎಕ್ಸಾಮ್ಗೆ ಸಂಬಂಧಂತಹ ಕೋರ್ಸಸ್ಗಳು ಏನಿದಾವೆ ಅವುಗಳಿಗೋಸ್ಕರ KA ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದೀವಿ. ಈಗ ಅಪ್ಲಿಕೇಶನ್ ಅಲ್ಲಿ KCET ರಿಲೇಟೆಡ್ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀಟ್ ರಿಲೇಟೆಡ್ ಆಪ್ಷನ್ ಸಿಗ್ತಾ ಇಲ್ಲ, ನೀಟ್ ರಿಲೇಟೆಡ್ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ KCET ರಿಲೇಟೆಡ್ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಎರಡನ್ನೂ ಸೇರಿಸಿ ಯಾವ ರೀತಿ ಅಪ್ಲೈ ಮಾಡಬೇಕು ನಾವು, ಈ ರೀತಿ ಕೇಳ್ತಾ ಇದ್ರು. ಈ ರೀತಿ ಪ್ರಶ್ನೆ ನಿಮ್ಮಲ್ಲೂ ಇದ್ರೆ ಈ ವಿಡಿಯೋದಲ್ಲಿ ಆನ್ಸರ್ ಸಿಗತ್ತೆ, ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲದಾಗಿ ಆ ಕೋರ್ಸಸ್ ಅನ್ನ ಸೆಲೆಕ್ಟ್ ಮಾಡೋದೇನಿದೆ ಅದಕ್ಕೋಸ್ಕರ ನೀವೀಗ ಮೆಡಿಕಲ್, ಡೆಂಟಲ್, ಆಯುಷ್ ಹಾಗೆ ಎಂಜಿನಿಯರಿಂಗ್, ನರ್ಸಿಂಗ್, ಅಗ್ರಿಕಲ್ಚರ್ ಈ ರೀತಿ ಎಲ್ಲ ಕೋರ್ಸಸ್ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಮೊದಲದಾಗಿ ಅಲ್ಲಿ ನಾನು CET ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ಅಥವಾ ವಿಶ್ ಟು ಟೇಕ್ CET ಎಕ್ಸಾಮ್ ಏನಿದೆ ಅಲ್ಲಿ ಮೊದಲಿಗೆ ನೋ ಅಂತ ಸೆಲೆಕ್ಟ್ ಮಾಡಿ. ನೋ ಅಂತ ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ನೀವೀಗ ಕೌನ್ಸಿಲಿಂಗ್ ಅಲ್ಲಿ ಯಾವ್ಯಾವ ಕೋರ್ಸಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅದನ್ನು ತೋರಿಸಿರತ್ತೆ. ಅಲ್ಲಿ ಈಗ UG ಆರ್ಕಿಟೆಕ್ಚರ್ ಇದೆ, ಅದು ಇಷ್ಟ ಆದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಂತರ UG ಪ್ಯಾರಾಮೆಡಿಕಲ್ ಇಂತಿದೆ, ಅದರೊಳಗಡೆ BPO, BPT, ಅಲೈಡ್ ಹೆಲ್ತ್ ಸೈನ್ಸ್ ಇದೆ, ಅದು ಇಷ್ಟ ಆದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಹಾಗೆ UG ನೀಟ್, ಮೆಡಿಕಲ್, ಡೆಂಟಲ್, ಆಯುಷ್ ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಯಾವ್ಯಾವ ಆಪ್ಷನ್ಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಪ್ಲೈ ಅಂತ ಆಪ್ಷನ್ ಏನಿರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಈಗ ನೀವು ಈಗ ಏನು ಅಪ್ಲೈ ಅಂತ ಸೆಲೆಕ್ಟ್ ಮಾಡಿರ್ತೀರಾ, ಇದರಿಂದ UG ನೀಟ್ ರಿಲೇಟೆಡ್ ಕೋರ್ಸಸ್ ಹಾಗೆ ಆರ್ಕಿಟೆಕ್ಚರ್ ಇಷ್ಟ ಆದ್ರೆ ಅದು, ಹಾಗೆ UG ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಸಂಬಂಧಿಸಿದಂತೆ ನೀವು ಕೌನ್ಸಿಲಿಂಗ್ಗೆ ಅಪ್ಲೈ ಮಾಡಿದ ರೀತಿ ಆಯ್ತು. ಇದರ ನಂತರ ನೀವೀಗ CETಗೂ ಕೂಡ ಅಪ್ಲೈ ಮಾಡ್ಬೇಕಂತಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ನಾನು CET ಪರೀಕ್ಷೆ ತೆಗೆದುಕೊಳ್ಳಲು ಬಯಸುತ್ತೇನೆ ಅಥವಾ ವಿಶ್ ಟು ಟೇಕ್ CET ಎಕ್ಸಾಮ್ ಅಂತ ಏನು ಆಪ್ಷನ್ ಇದೆ ಅಲ್ಲಿ ಈ ಹಿಂದೆ ನೋ ಅಂತ ಕೊಟ್ಟು ನೀಟ್ ರಿಲೇಟೆಡ್ ಕೋರ್ಸಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರಿ. ಅದನ್ನ ಅಪ್ಲೈ ಮಾಡಿದ ನಂತರ ಈಗ ಮತ್ತೆ ಅಲ್ಲಿ ವಿಶ್ ಟು ಟೇಕ್ CET ಎಕ್ಸಾಮ್ ಇದೆ ಅಲ್ವಾ, ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಎಸ್ ಅಂತ ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಬರೀಬೇಕು ಅಂತ ಕೇಳತ್ತೆ ನಿಮಗೆ. ಅಲ್ಲಿ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೋತೀರಾ. ಅದರ ನಂತರ ಅಲ್ಲಿ PCM, PCB ಹಾಗೆ PCMB ಎಲ್ಲ ಆಪ್ಷನ್ಸ್ ಇರುತ್ತೆ. ಇದ್ರೊಳಗಡೆ ಯಾವ್ಯಾವ ಸಬ್ಜೆಕ್ಟ್ನ ಎಕ್ಸಾಮ್ ಬರೀಬೇಕು ಅಂತ ಇದ್ದೀರಾ ಕೋರ್ಸಸ್ನ ಆಧಾರದ ಮೇಲೆ, ಈಗ KCET ರಿಲೇಟೆಡ್ ಯಾವ ಕೋರ್ಸನ್ನ ಮಾಡ್ಬೇಕಂತಿದ್ದೀರಾ, ಸೊ ಅದರ ಆಧಾರದ ಮೇಲೆ ಯಾವ್ಯಾವ ಸಬ್ಜೆಕ್ಟ್ ಬೇಕು, PCM ಬೇಕಾಗಿದ್ರೆ ಅದು, PCB ಬೇಕಾಗಿದ್ರೆ ಅದು, PCMB ಎಲ್ಲ ಬೇಕಿದ್ರೆ ಅದು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಅಪ್ಲೈ ಅಂತ ಆಪ್ಷನ್ ಕಾಣುತ್ತೆ, ಅಪ್ಲೈ ಅಂತ ಸೆಲೆಕ್ಟ್ ಮಾಡಿ. ಈ ರೀತಿ ಮಾಡಿದಾಗ ಅಲ್ಲಿ ಕೆಳಗಡೆನೆ ಯಾವ್ಯಾವ ಕೋರ್ಸಸ್ಗೆ ನೀವು ಅಪ್ಲೈ ಮಾಡ್ತಿದ್ರೆ ಡೀಟೇಲ್ಸ್ ಕಾಣಿಸುತ್ತೆ, ಹೌದಾ. ಸೊ ಅದ್ರೊಳಗಡೆ UG ನೀಟು ಇರುತ್ತೆ, ನೀವು ಆರ್ಕಿಟೆಕ್ಚರ್ ಸೆಲೆಕ್ಟ್ ಮಾಡಿದ್ರೆ ಅದು ಕೂಡ ಇರುತ್ತೆ, ಹಾಗೆ ಎಂಜಿನಿಯರಿಂಗ್ ಹಾಗೆ BSc ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಈ ರೀತಿ ಎಲ್ಲ ಕೋರ್ಸ್ಗಳು ಕೂಡ ಸೆಲೆಕ್ಟ್ ಆದ ರೀತಿ ಆಗುತ್ತೆ. ಈ ರೀತಿ ಕರೆಕ್ಟ್ ಆದ ವೇದಲ್ಲಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ಓಕೆ, ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ, ಮುಂದಿನ ವಿಡಿಯೋ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.